ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಎರಡನೇ ದಿನ, ಮರುದಿನ ಬೆಳಗ್ಗೆ ಹಾಲುಕ್ಸೋ ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಒಲೆ ಹಚ್ಚಿದ್ದೀವಿ, ಒಲೆ ಹಚ್ಚಿ ಹಾಲು ಉಕ್ಕಿಸ್ತಾ ಇದ್ದೀನಿ. ಏನಪ್ಪ ಈ ಡೇ ಹೆಂಗಿರುತ್ತೆ, ಹೇಗೆ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದೇ ದೇವ್ರ ಮನೆ ನಾನು ಈ ಕಡೆ ಶಿಫ್ಟಿಂಗ್ ಇತ್ತಲ್ವ, ಇಲ್ಲೇ ಮಾಡಿದೆ. ಯಾಕೋ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ, ಬಾಗಿಲು ಹಾಕ್ಕೊಂಡು ಪೂಜೆ ಮಾಡೋದು ಯಾಕೋ ಸರಿ ಅನಿಸ್ಲಿಲ್ಲ. ಇಲ್ಲೇ ಇರಲಿ ಅಂತ ದೇವ್ರ ಪೂಜೆ ಮಾಡಿ ಹಾಲು ಉಕ್ಸಿ ಮುಂದಿಂದು ಸಿಲಿಂಡ್ರಿನೂ ಬಂದಿದ್ದಿಲ್ಲ. ಆಮೇಲೆ 10 ಗಂಟೆ ಮೇಲೆ ಬಂತು. ಬೆಳಗ್ಗೆ ನಾಷ್ಟನ ಮಾಡ್ಕೊಂಡ್ವಿ. ನನ್ನ ಮಕ್ಕಳು ಹೊಡೆದಾಡ್ತಾ ಇದ್ದರು. ಇದು ಒಂದೇ ಚೀಲ ಇರೋದು, ಅದು ಒಂದು ಸ್ವಲ್ಪ ನೋಡಿಕೊಂಡು ಏನೇನಿದೆ ನೋಡಿಕೊಂಡು ಎತ್ತಿಡಬೇಕು. ಟ್ರೆಜರಿ ಗಾಡ್ರೇಜ್ ಬಂದು ಇಲ್ಲಿತ್ತಲ್ವ, ಅಲ್ಲಿ ಫ್ಯಾನ್ ಎಲ್ಲ ಬಡಿತಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಎರಡೂ ಸೇರಿ ಈ ಕಡೆ ಸೈಡ್ ಇಟ್ಬಿಟ್ಟೆ. ಚೆನ್ನಾಗಾಗುತ್ತೆ ಅಂತಂದೇಳಿ ಇಲ್ಲೆಲ್ಲ ಮಿಷನ್ನಿನ ಒಳಗಡೆ ಇಟ್ಟಿಲ್ಲ, ಒಳಗಡೆ ಇಟ್ಕೊತೀನಿ. ಅಡುಗೆ ಬಂದು ಇಲ್ಲಿ ಮಾಡ್ತಾಯಿದ್ದೀವಿ ನಾವು. ಎಲ್ಲ ಟಿಫನ್ ಎಲ್ಲ ಆಯ್ತಲ್ವ, ಅವರು ತಂದು ಕೊಟ್ಟಿದ್ದರು. ಸಿಲಿಂಡ್ರು ಕೂಡ ಬಂತು. ಇದು ಸ್ಪೂನ್ ಹಾಕೋದು ನಿಮಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ ನಿಮಗೂ ತುಂಬ ಚೆನ್ನಾಗಿದ್ದಾವೆ. ನಾನು ಮೀಶೋದಿಂದ ಪ್ರತಿಯೊಂದು ಪ್ರಾಡಕ್ಟ್ ಏನು ತರಿಸಿದ್ದೀನಿ ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲನೂ ನೋಡ್ತೀನಿ, ಆದಷ್ಟು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಇದು ಬಂದು ನಮ್ಮ ತಂಗಿ ಬ್ಲೌಸು, ಮದುವೆ ಇದೆ ಅವ್ರದ್ದು ಮೈದನಂದು. ಅದಕ್ಕೆ ಬ್ಲೌಸ್ ಹೊಲಿಯೋಕ್ಕೆ ತುಂಬ ದಿನ ಆಗಿತ್ತು. ಅವ್ಳು ಕೊಟ್ಟು ಊರಿಗೆ ಹೋದಾಗ ಇಸ್ಕೊಂಡಿದ್ದೆ. ಉಕ್ಸು ಈ ರೀತಿ ಹಚ್ಚಕ್ಕೆ ಹೋಗ್ಬೇಡ್ರಿ, ಮೊಬೈಲಲ್ಲಿ ನೋಡಿ ಸರಿ ಬರೋಲ್ಲ ಅವು. ನಾನು ಕಿತ್ತಿದ್ದೀನಿ, ಒಳ್ಳೆಲ್ಲ ತೆಗ್ದಿದ್ದೀನಿ. ಅದು ಒಂದು ಬರಲಿಲ್ಲ, ಇರಲಿ ಅಂತ ಬಿಟ್ಟೆ. ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಅಂದರೆ ಇನ್ನೂ ಸ್ವಲ್ಪ ಡಿಸೈನ್ ಎಲ್ಲ ಕಲಿಬೇಕು ನಾನು. ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಬಟ್ ನಾನು ಆದಷ್ಟು ಟ್ರೈ ಮಾಡಿ ಹೊಲ್ದಿದ್ದೀನಿ ಅವಳಿಗೆ. ಆನ್ಲೈನ್ ಕ್ಲಾಸ್ ಕೂಡ ಸೇರ್ಕೊಂಡಿದ್ದೀನಿ. ನಾನು ಆನ್ಲೈನ್ ಕ್ಲಾಸಲ್ಲಿ ಸೇರ್ಕೊಂಡಿದ್ದೀನಿ. ಈಗ ಆ ವೀಡಿಯೋಸ್ ಎಲ್ಲ ನೋಡ್ಕೊತಾ ಇದ್ದೀನಿ. ನನಗೂ ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಬೇರೆ ಕಡೆ ಹೋಗಿ ಕಲಿಯೋಕ್ಕಾಗಲ್ಲ ಅಂತಂದೇಳಿ, ಮಕ್ಕಳಿರೋದ್ರಿಂದ, ಎಕ್ಸ್ಪೆಷಲಿ ಮೂವರ್ನಿರೋದ್ರಿಂದ, ಇದು ರೋಡ್ ಬೇರೆ, ಹಾಗಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತಂದೇಳಿ ಆನ್ಲೈನ್ ಕ್ಲಾಸ್ ಸೇರ್ಕೊಂಡಿದ್ದೀನಿ. ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮಗೇನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಯಾರ ಜೊತೆ ಹೇಗೆ ಎಲ್ಲಿ ಸೇರ್ಕೊಂಡಿದ್ದೀನಿ ಅಂತಂದೇಳಿ ತಿಳಿಸ್ತೀನಿ. ನಾನು ಬೇಕಾದರೆ ನಿಮಗೆ ಫೋನ್ ನಂಬರ್ ಕೂಡ ಕೊಡ್ತೀನಿ. ಫೋನ್ ಮಾಡಿ ಕಮೆಂಟ್ ಮಾಡಿ, ನಾನೆಲ್ಲನೂ ಡೀಟೇಲ್ಸ್ ಹೇಗೆ ಏನು ಅಂತ ಹೇಳ್ತೀನಿ. ಆನ್ಲೈನ್ ಕ್ಲಾಸ್ ಸೇರೋದ್ರಿಂದ ನಾವು ಚೆನ್ನಾಗಿ ಕಲಿತೀವ, ಹೇಗೆ ಏನು ಅನ್ನೋ ಡೌಟ್ ಇರುತ್ತೆ. ಖಂಡಿತ ನಿಮಗೆ ಆ ಡೌಟೇ ಬೇಡ. ಪ್ರತಿಯೊಂದು ಕ್ಲಾಸನ್ನು ಅಟೆಂಡ್ ಮಾಡಿ. ನಿಮಗೆ ಎಲ್ಲನೂ ಒನ್ ಬೈ ಒನ್ ಕ್ಲಿಯರಾಗಿ ಹೇಳ್ಕೊಡ್ತಾರೆ ಮೇಡಮ್. ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಳ್ಳೆ ಪ್ರೈಸಲ್ಲಿ ಹೇಳ್ಕೊಡ್ತಾರೆ. ನಮಗೆ ಮಕ್ಕಳಿರೋದ್ರಿಂದ ಬಿಟ್ಟು ಹೋಗೋಕ್ಕಾಗಲ್ಲ. ಹೇಗೆ ಅನ್ನೋರು ಇದ್ದೇ ಇರ್ತೀರ. ಅಂಥವ್ರೇನಾದರೂ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕು ಅನ್ನೋರಿದ್ದರೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ ಕೊಡ್ತೀನಿ. ಅವರು ಕೂಡ ಹೇಳ್ತೀನಿ ಎಷ್ಟು ಜನ ಏನು ಬರ್ತಿದ್ದಾರಂತೆ ಅಂತಂದೇಳಿ. ಫೋನ್ ಮಾಡಿ ಅವ್ರಿಗೆ. ನಂಬರ್ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ಅಂತ. ಈಗ ಆಲ್ಮೋಸ್ಟಾಗಿ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದಾ, ಅಯ್ಯೋ ಕಲಿಯೋಕ್ಕಾಗಲ್ಲ ಬಿಡು ಅನ್ನೋರು ಇರ್ತೀರ. ಖಂಡಿತ ಕಲಿಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಅಲ್ಲಿ ಕಲಿಯೋಕ್ಕಾಗಲ್ಲ ಅನ್ನೋರು ಖಂಡಿತ ಆನ್ಲೈನ್ ಕ್ಲಾಸ್ ಸೇರಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಪ್ರತಿಯೊಂದು ಬ್ಲೌಸು ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಡಿಸೈನ್ಸು ಎಲ್ಲನೂ ಹೇಳ್ಕೊಡ್ತಾರೆ. ಆನ್ಲೈನು ಆಫ್ಲೈನು ಎರಡೂ ಇದೆ. ಅವು ನಿಮ್ಗೆ ಬೇಕಾದರೆ ಹೇಳಿ, ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅವ್ರ ಬಗ್ಗೆ ಯಾರು ಏನು ಅಂತಂದೇಳಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದವ್ರಿಗೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಎತ್ತ ಅಂತ ಮುಂದಿನ ವೀಡಿಯೋ ನೀವು ಈ ಕಮೆಂಟ್ ಮಾಡಿದ್ರೆ, ನಿಮಗೆ ಹೋಗಬೇಕು ಅನ್ನೋ ಇಷ್ಟ ಇದ್ದವರು ಖಂಡಿತ ಕಮೆಂಟ್ ಮಾಡ್ಬೋದು. ನಾನು ಖಂಡಿತ ಎಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಎಲ್ಲನೂ ತಿಳಿಸ್ಕೊಡ್ತೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಡ್ತೀನಿ, ಎಲ್ಲ ಕೊಡ್ತೀನಿ. ನೀವು ಕೂಡ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಟೇಕ್ ಕೇರ್, ಎಲ್ರಿಗೂ ಬಾಯ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ. ಬಾಯ್.